ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ದುಃಖ, ಚಿಂತೆ, ನೋವು ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾವುದು ಹೋಗ್ತಾ ಇದ್ದೀರಿ, ಭಯ ಪಡಬೇಡ್ರಿ. ದೇವರ ವಾಕ್ಯವು ನಿಮ್ಮನ್ನು ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸ್ತದೆ. ಅದರಿಂದ ಬನ್ನಿ, ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಪ್ರಿಯನು, ನಮ್ಮ ಸರ್ವಸ್ವವೂ ಆಗಿರುವಂಥ ನಮ್ಮ ತಂದೆಯನ್ನು ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಮ್ಮ ಪ್ರಾಣ ಸ್ನೇಹಿತನು, ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಸಂತೋಷವು, ಆನಂದವು, ಉಲ್ಲಾಸವು ಇರುತ್ತದೆ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಯೋಹಾನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 26ನೇ ವಚನ. ಗಾಸ್ಪಲ್ ಆಫ್ ಜಾನ್ 17 ಚಾಪ್ಟರ್ 26 ವರ್ಸ್. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನು ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸ್ತೇನೆ ಎಂದನು.
ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ತನ್ನ ಕೊನೆಯ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಶಿಲುಬೆಗೆ ಹೋಗುವ ಮುಂಚೆ ನಾವು 17ನೇ ಅಧ್ಯಾಯದಲ್ಲಿ ನಮಗೆ ಓದಿದೆ, ನಮಗೆ ಸಿಗ್ತದೆ. ಯೇಸು ಸ್ವಾಮಿ ಒಂದು ಮಹಾಯಾಜಕನ ಪ್ರಾರ್ಥನೆಯನ್ನು ಆತನು ಮಾಡುತ್ತಾನೆ. ಮತ್ತು ಯೇಸುವಿನ ಪ್ರಾರ್ಥನೆ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ಯೇಸುವಿನ ಪ್ರಾರ್ಥನೆಯನ್ನು ತಂದೆಯಾದ ದೇವರು ಕೇಳುತ್ತಾನೆ. ಯೇಸು ಸ್ವಾಮಿ ಲಾಜರಸನ ಹೊಂಡದ ಮುಂದೆ ಹೋಗುವಾಗ ಆತನು, ತಂದೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿ, ಅದಕ್ಕೋಸ್ಕರ ಸ್ತೋತ್ರ. ಓಕೆ, ಯೇಸು ಹೇಳಿದ, ತಂದೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿ, ಅದಕ್ಕೋಸ್ಕರ ಸ್ತೋತ್ರ. ಇಲ್ಲಿ ಯೇಸು ಸ್ವಾಮಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅದರಲ್ಲಿ 26 ವಚನಗಳಿವೆ. ಈ ಕೊನೆಯ ವಚನದಲ್ಲಿ ಕೊನೆಯ ಮಾತು ಪ್ರಾರ್ಥನೆ ಆತನು ಮಾಡ್ತಾನೆ. ತಂದೆ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂತಲೂ ಪ್ರಾರ್ಥಿಸ್ತೇನೆ. ಪ್ರೈಸ್ ಗಾಡ್. ಈ ಸ್ವಾಮಿ ಪ್ರಾರ್ಥನೆ ಮಾಡಿದ, ತಂದೆ, ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿ, ನೀನು ನನ್ನ ಎಷ್ಟು ಪ್ರೀತಿ ಮಾಡಿದೆ, ದೇವರು ಎಷ್ಟು ಪ್ರೀತಿ ಮಾಡಿದಾನೋ, ಎಷ್ಟು ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದೆಯೋ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ಎಲ್ಲವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದೆ. ಅದೇ ರೀತಿ ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯನ್ನು ಅವರ ಮೇಲೆ ಕೂಡ ಇಡಬೇಕೆಂದು ಮತ್ತು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರಿಯರೇ, ಇವತ್ತು ದೇವರು ಯೇಸುವನ್ನು ಎಷ್ಟು ಪ್ರೀತಿ ಮಾಡಿದಾನೋ, ಪ್ರೀತಿ ಮಾಡ್ತಾ ಇದ್ದಾನೋ, ಅಷ್ಟೇ ಪ್ರೀತಿಯನ್ನು ಯೇಸುವಿನ ಶಿಷ್ಯರಾದ ಅಥವಾ ಯೇಸುವಿನಲ್ಲಿ ಇದ್ದವರನ್ನು, ಯೇಸುವನ್ನು ಅಂಗೀಕಾರ ಮಾಡಿದವರನ್ನು ದೇವರಷ್ಟೇ ಪ್ರೀತಿ ಮಾಡುತ್ತಾನೆ. ಓಕೆ, ಇಲ್ಲಿ ಯೇಸು ಸ್ವಾಮಿ ಹೇಳಿದ, ತಂದೆ, ನಾನು ನಿನ್ನ ಹೆಸರನ್ನು ಇವರಿಗೆ ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯನ್ನು ಅವರ ಮೇಲೆ ಇಡಬೇಕೆಂದು ಮತ್ತು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸ್ತೇನೆ. ಇವತ್ತು ಯೇಸುವನ್ನು ರಕ್ಷಕನು, ಒಡೆಯನೆಂದು ಅಂಗೀಕಾರ ಮಾಡಿದಾಗ ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಕ್ರಿಸ್ತನು ನಿಮ್ಮಲ್ಲಿ ಮನೆ ಮಾಡಿದ್ದಾನೆ. ಕ್ರಿಸ್ತನು ನನ್ನಲ್ಲಿ ಮತ್ತು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಇನ್ನು ಮುಂದೆ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ಶರೀರದಲ್ಲಿರುವ ನಾನು ನನ್ನ ನಂಬಿಕೆಯಲ್ಲ, ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ಬದುಕುತ್ತೇನೆ. ಗಲಾತ್ಯರಿಗೆ ಬರೆದ 2ನೇ ಅಧ್ಯಾಯ 20ನೇ ವಚನ, 2 ಚಾಪ್ಟರ್ 20 ವರ್ಸ್. ಓಕೆ, ಕ್ರೈಸ್ಟ್ ಈಸ್ ಇನ್ ಮೀ. ಈ ಪ್ರಾರ್ಥನೆ ಕೂಡ ಅಂಗೀಕಾರವಾಗಿದೆ. ಇವತ್ತು ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಮತ್ತು ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಮಾತ್ರ ಅಲ್ಲ, ದೇವರು ಕ್ರಿಸ್ತನನ್ನು ಎಷ್ಟು ಪ್ರೀತಿ ಮಾಡುತ್ತಾನೋ, ಯೇಸುವನ್ನು ಎಷ್ಟು ಪ್ರೀತಿ ಮಾಡುತ್ತಾನೋ, ಅಷ್ಟೇ ಪ್ರೀತಿಯನ್ನು ಇವತ್ತು ನನ್ನ ಮೇಲೆ ಕೂಡ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಏನು ಕೇಳಿದರೂ ತಂದೆಯಾದ ದೇವರು ಆನ್ಸರ್ ಮಾಡುತ್ತಾನೆ. ಓಕೆ, ಕೆಲವೊಮ್ಮೆ ನಾವು ಕೆಲವರು ಹೇಳುವುದುಂಟು, ಅವರು ಪ್ರಾರ್ಥನೆ ಮಾಡಿದರೆ ದೇವರು ಬೇಗ ಪ್ರಾರ್ಥನೆ ಕೇಳ್ತಾನೆ, ಯಾಕಂದರೆ ಅವರು ದೇವರಿಗೆ ಹತ್ತಿರ ಇದ್ದಾರೆ. ಇದೆಲ್ಲ ಹ್ಯೂಮನ್ ನಾಲೆಜ್, ಇದು ಸ್ಕ್ರಿಪ್ಚರ್ ಅಲ್ಲ, ವಾಕ್ಯ ಅಲ್ಲ. ನಮಗೆ ಆಧಾರ ವಾಕ್ಯ. ನಾವು ಪ್ರಾರ್ಥನೆ ಮಾಡಬೇಕಾದರೆ ನಮಗೆ ವಾಕ್ಯದ ಆಧಾರದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ನಮ್ಮ ಅಭಿಪ್ರಾಯಗಳ ಪ್ರಕಾರ ನಾವು ಪ್ರಾರ್ಥನೆ ಮಾಡೋದಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಅವರು ಬಹಳ ಮಾತುಗಳನ್ನು ಆಡಿದರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳುತ್ತಾನಂತ ಅವರು ನೆನೆಸ್ತಾರಂತೆ. ನೀವು ಪ್ರಾರ್ಥನೆ ಮಾಡುವ ಮುಂಚೆನೇ ಪರಲೋಕದ ತಂದೆಗೆ ನಿಮಗೆ ಏನೆಲ್ಲ ಬೇಕು ಎಲ್ಲವೂ ಗೊತ್ತಿದೆ. 6ನೇ ಅಧ್ಯಾಯ 8ನೇ ವಚನದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ. 6 ಚಾಪ್ಟರ್ ಮತ್ತಾಯ, ಮ್ಯಾಥ್ಯೂ. ನಾನು 7ನೇ ವಚನದಿಂದ ಓದ್ತೇನೆ. ಐ ರೀಡ್ ಫಾರ್ ಯು 7 ವರ್ಸ್. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ
ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನೆನೆಸ್ತಾರೆ. 7ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳಬೇಡ. ಓಕೆ, ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಅಂತ ನೆನೆಸ್ತಾರೆ. ಓಕೆ, ನೋ, ಅದು ಅಜ್ಞಾನದ ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡುವ ಮುಂಚೆ ಇಲ್ಲಿ ಬೈಬಲ್ ಹೇಳ್ತದೆ 8ನೇ ವಚನ, ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ನೀವು ಅವರ ಹಾಗೆ ಆಗಬೇಡ್ರಿ. ಡೋಂಟ್ ಫಾಲೋ ದೇಮ್. ಅವರನ್ನು ಕಾಪಿ ಮಾಡಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಅವನಿಗೆ ತಿಳಿದಿದೆ. ಪ್ರೈಸ್ ಗಾಡ್. ನೀವು ಅವರ ಹಾಗೆ ಕಾಪಿ ಮಾಡಬೇಡ್ರಿ, ಅವರ ಹಾಗೆ ಫಾಲೋ ಮಾಡಬೇಡ್ರಿ. ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು, ದೇವರ ವಚನ ಹೇಳ್ತದೆ. ಓಕೆ, ಕೆಲವೊಮ್ಮೆ ನಾವು ಹೇಳ್ತೇವೆ ಯೇಸುವಿನ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ಬೇಗ ಕೇಳ್ತಾನೆ ಅಂತ ಅನ್ನಿಸ್ತಾರೆ. ನಾವು ಯೇಸು ಹತ್ರ ಪ್ರಾರ್ಥನೆ ಮಾಡೋದಲ್ಲ, ನಾವು ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡೋದು. ಯಾಕೆ? ತಂದೆಯಾದ ದೇವರು ಯೇಸುವನ್ನು ಎಷ್ಟು ಪ್ರೀತಿ ಮಾಡುತ್ತಾರೋ ಅಷ್ಟೇ ಪ್ರೀತಿ ಅವರು ನಮ್ಮ ಮೇಲೆ ಕೂಡ ಮಾಡ್ತಾರೆ. ಆದ್ದರಿಂದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥದ್ದು ನಿಮ್ಮ ಒಳ್ಳೆಯ ಗುಣಗಳು, ಒಳ್ಳೆಯ ನಡವಳಿಕೆ ಅನ್ನು ನೋಡಿ ಅಲ್ಲ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥದ್ದು ಬಿಕಾಸ್ ಆಫ್ ಜೀಸಸ್, ಯೇಸುವಿನ ನಿಮಿತ್ತವಾಗಿ. ಓಕೆ, ಯೇಸುವಿನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಯಾಕಂದರೆ ಯೇಸುವನ್ನು ಎಷ್ಟು ದೇವರು ಪ್ರೀತಿ ಮಾಡುತ್ತಾನೋ ಅಷ್ಟೇ ಪ್ರೀತಿಯನ್ನು ನಿಮ್ಮ ಮೇಲೆ ಕೂಡ ದೇವರಿಟ್ಟಿದ್ದಾನೆ. ಯಾಕಂದರೆ ಎಲ್ಲರ ಪ್ರಾರ್ಥನೆ ಫೇಲ್ ಆದರೂ ಯೇಸುವಿನ ಪ್ರಾರ್ಥನೆ ಫೇಲ್ ಆಗುವುದಿಲ್ಲ. ಯಾಕಂದರೆ ಯೇಸು ಏನೇ ಪ್ರಾರ್ಥನೆ ಮಾಡಿದ್ದಾನೆ ನಂಬಿಕೆಯಲ್ಲಿ ಮಾತಾಡಿದ್ದಾನೆ. ಭೂಲೋಕದಲ್ಲಿ ಇದ್ದುಕೊಂಡು ಈ ಮಾತುಗಳನ್ನು ನಿಮಗೆ ಹೇಳ್ತಾನೆ. ಆತನು ಭೂಲೋಕದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿದ, ಹೇಳಿದ. ಇವತ್ತು ನಾವು ಪ್ರಾರ್ಥನೆ ಮಾಡುವುದು ಕ್ರಿಸ್ತನಲ್ಲಿದ್ದುಕೊಂಡು ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವ. ಓಕೆ, ನಾವು ಯಾರ ಹತ್ರ ಪ್ರಾರ್ಥನೆ ಮಾಡೋದಲ್ಲ. ಕೆಲವರಿಗೆ ಪಾಪ ನೋವಾಗ್ಬೋದು, ಯಾಕಂದರೆ ಅವರು ಹಿಂದಿನಿಂದ ಕೇಳಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ನೋವಿನ ಪ್ರಶ್ನೆ ಅಲ್ಲ, ಇಲ್ಲಿ ಪ್ರಶ್ನೆ ರಿಯಾಲಿಟಿ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು. ಬೇಕಾದರೆ ಸ್ಕ್ರಿಪ್ಚರನ್ನು ನಾವು ತೆಗೆಯುವ. ಯೋಹಾನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 22ರಿಂದ ನಾನು ಓದ್ತೇನೆ. ಹಾಗೆ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ, ಅಂದರೆ ಯೇಸು ಪುನರುತ್ಥಾನದ ದಿನ ನಂತರ, ಇಲ್ಲಿ ಯೇಸು ಸ್ವಾಮಿ ಪ್ರಾಮಿಸ್ ಮಾತಾಡುವಂಥದ್ದು, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಇಲ್ಲಿ ಹೇಗೆ ಯೇಸು ಸ್ವಾಮಿ ಅಡ್ರೆಸ್ ಮಾಡುತ್ತಾನೆ, ಹೇಗೆ ಮಾತಾಡ್ತಾನೆ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು, ನನ್ನ ಹತ್ರ ಅಲ್ಲ, ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಗುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. 25ನೇ ವಚನ, ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ, ಆದರೆ ಇನ್ನು ಮೇಲೆ ಸಾಮ್ಯ ರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಆ ದಿನದಲ್ಲಿ 26ನೇ ವಚನ, ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುತ್ತೇನೆಂತ ನಿಮಗೆ ಹೇಳುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಮಾತಾಡ್ತದೆ. ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನಂತ ಹೇಳುವುದಿಲ್ಲ. ಓಕೆ, ಯೇಸು ಹೇಳಿಲ್ಲ ನಾನು ನಿಮಗೋಸ್ಕರ ತಂದೆಯನ್ನು ಕೇಳಿಕೊಳ್ಳುತ್ತೇನೆ ಅಂತ ಹೇಳುವುದಿಲ್ಲ. ನೀವು ನನ್ನ ಹೆಸರಿನಲ್ಲಿ ನೇರವಾಗಿ ತಂದೆ ಹತ್ರ ಪ್ರಾರ್ಥನೆ ಮಾಡಿದರೆ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಪ್ರಿಯರೇ, ನೀವು ಯೇಸುವಿನ ಹೆಸರಿನಲ್ಲಿ ನೀವು ತಂದೆ ಹತ್ರ ಮಾತಾಡೋದಂದರೆ ಯೇಸುವೇ ಮಾತಾಡಿದ ಹಾಗೆ, ಯೇಸುವೇ ಕೇಳಿದ ಹಾಗೆ, ಯೇಸುವೇ ಪ್ರಾರ್ಥನೆ ಮಾಡಿದ ಹಾಗೆ. ಯಾಕಂದರೆ ದೇವರು ಯೇಸುವಿನ ಪ್ರಾರ್ಥನೆಯನ್ನು ಯಾವತ್ತೂ ಅಲ್ಲಗಳೆಯುವುದಿಲ್ಲ.
ಯೇಸು ಹೇಳಿದ, ತಂದೆ ನೀನು ಯಾವಾಗ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿ, ಅದಕ್ಕೋಸ್ಕರ ಸ್ತೋತ್ರ. ಓಕೆ, ಯೇಸುನ ಪ್ರಾರ್ಥನೆ ಯಾವತ್ತೂ ಫೇಲ್ ಆಗೋದಿಲ್ಲ. ತಂದೆಯ ದೇವರು ಯೇಸುನಲ್ಲಿ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತಾನೆ. ಯೇಸುವನ್ನು ಎಷ್ಟು ಪ್ರೀತಿ ಮಾಡಿದಾನೋ ಅಷ್ಟೇ ಪ್ರೀತಿ ಮಾಡಿದ್ದಾನೆ. ಇಲ್ಲಿ ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, 17ನೇ 26ನೇ ವಚನ. ಆಗ ಓದಿದೆವು, ತಂದೆ ನಾನು ನಿನ್ನ ಹೆಸರನ್ನು ಇವರಿಗೆ ತಿಳಿಸ್ತೇನೆ, ಇನ್ನೂ ತಿಳಿಸುವೆನು, ನೀನು ನನ್ನ ಮೇಲೆ ಇಟ್ಟ ಪ್ರೀತಿಯನ್ನು ಅವರ ಮೇಲೆ ಕೂಡ ಇಡಬೇಕೆಂದು ಕೇಳಿಕೊಳ್ತೇನೆ ಮತ್ತು ನಾನು ಅವರಲ್ಲಿ ಇರಬೇಕೆಂತಲೂ ಪ್ರಾರ್ಥಿಸ್ತೇನೆ. ಇವತ್ತು ಕ್ರಿಸ್ತನ್ ನಮ್ಮಲ್ಲಿ ಇದ್ದಾನೆ. ನಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ನಮ್ಮಲ್ಲಿ ಇದ್ದುಕೊಂಡು ಆತನು ಜೀವಿಸ್ತಾನೆ. ನಮ್ಮಲ್ಲಿ ಇದ್ದುಕೊಂಡು ಆತನು ಚಲಿಸ್ತಾನೆ. ಕ್ರಿಸ್ತನ್ ನಮ್ಮಲ್ಲಿದ್ದಾನೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕ್ರಿಸ್ತನ್ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಕ್ರಿಸ್ತನ್ ನಿಮ್ಮಲ್ಲಿ ಮನೆ ಮಾಡಿದ್ದಾನೆ. ಮತ್ತು ನೀವು ಪ್ರಾರ್ಥನೆ ಮಾಡೋದು ಹೇಗೆ? ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರತ್ತ ಪ್ರಾರ್ಥನೆ ಮಾಡೋದು. ನೀವು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋದಲ್ಲ, ನೀವು ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರತ್ತ ಪ್ರಾರ್ಥನೆ ಮಾಡೋದು. ನಿಮ್ಗೆ ಇನ್ನೊಂದು ಸ್ಕ್ರಿಪ್ಚರ್ ಸಿಗ್ಬೋದು. 13ನೇ ವಚನವನ್ನು ಓದ್ತೇನೆ ಮತ್ತು 14. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುವಿರೋ ಅದನ್ನು ಕೊಡುತ್ತೇನೆ ಹೇಳಲಿಲ್ಲ, ನೆರವೇರಿಸುವೆನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗೋದು. ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗೋದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಇಫ್ ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್. ಫಾರ್ ಎಕ್ಸಾಂಪಲ್, ದಿಸ್ ದ ಅಥಾರಿಟಿ. ಇದು ಕ್ರಿಸ್ತನಲ್ಲಿ ನಮಗೆ ಕೊಟ್ಟಂಥ ಅಧಿಕಾರ. ದಿಸ್ ನಾಟ್ ಎ ಪ್ರೇಯರ್. ಇದು ಪ್ರಾರ್ಥನೆ ಅಲ್ಲ, ಇದು ಯೇಸುನ ಹೆಸರಿನಲ್ಲಿ ಅಧಿಕಾರ ನಡೆಸುವಂಥದ್ದು. ಇಲ್ಲ ನೋಡ್ತೇವೆ, ಯೇಸುಸ್ವಾಮಿ ಸತ್ತು ಪುನರುತ್ಥಾನ ಆದ ನಂತರ 50ಮ ದಿವಸ ಪವಿತ್ರಾತ್ಮ ವರ ಇಳಿಯಿತು. 3ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ, ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಗೆ ಪ್ರಾರ್ಥನೆಗೆ ಹೋಗ್ತಾ ಇದ್ದರು. ಅಲ್ಲಿ ಒಬ್ಬ ಹುಟ್ಟು ಕುಂಟ ಇದ್ದ, ಭಿಕ್ಷೆ ಬೇಡ್ತಾ ಇದ್ದ. ಆಗ ಪೇತ್ರ ಯೋಹಾನರು ಹೇಳಿದರು, ನಮ್ಮನ್ನೇ ನೋಡು. ಕಡೆಗೆ ಪೇತ್ರ ಹೇಳಿದ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಏನು ಇದೆಯೋ ಅದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ದಿಸ್ ನಾಟ್ ಎ ಪ್ರೇಯರ್. ಇಲ್ಲಿ ಅದನ್ನು ಡಿಮಾಂಡ್ ಮಾಡಿದ್ದ, ನಜರೇತಿನ ಯೇಸುನ ಹೆಸರಿನಲ್ಲಿ ಎದ್ದು ನಡೆದಾಡು. ಅದನ್ನು ಬಲಗೈ ಹಿಡಿದರು, ಅವನು ಎತ್ತಿದ್ರು. ಆ ಹುಟ್ಟು ಕುಂಟನು ಬೈಬಲ್ ಹೇಳ್ತದೆ ಎದ್ದು ನಡೆದ. ಅಂದರೆ ಸೈತಾನನು ಏನು ಆಕ್ರಮಣ ಮಾಡಿದ್ದ, ಯೇಸುನ ಹೆಸರಿನಲ್ಲಿ ಅವನ ಆರೋಗ್ಯವನ್ನು ಅವರು ಸ್ವಾಧೀನ ಮಾಡಿದ್ರು. ಆ ವ್ಯಕ್ತಿಯನ್ನು ದೇವರ ರಾಜ್ಯಕ್ಕೆ ಸ್ವಾಧೀನ ಮಾಡಿದರು. ಸೈತಾನ ಬಿಟ್ಟುಬಿಟ್ಟ. ಇಲ್ಲಿ ಯೇಸು ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿದರೆ ಅದು ನಾನು ನೆರವೇರಿಸೋನು. ಐ ವಿಲ್ ಕನ್ಫರ್ಮ್ ಮೈ ವರ್ಡ್. ಐ ವಿಲ್ ಕನ್ಫರ್ಮ್. ಈಗ ಫಾರ್ ಎಕ್ಸಾಂಪಲ್ ಅಧಿಕಾರ ಅಂತ ಹೇಳಿದರೆ, ಈಗ 1 ಎಕರೆ ಲ್ಯಾಂಡ್ ಇದೆ. 1 ಎಕರೆ ಲ್ಯಾಂಡಲ್ಲಿ ಯಾರು ಟೆಂಟ್ ಹಾಕಿ ಕೂತ್ಕೊಂಡಿದ್ದಾರೆ. ಓಕೆ, ನಿಮಗೆ ಗೊತ್ತಿಲ್ಲ, ಎಲ್ಲಿವರೆಗೆ ನಿಮಗೆ ಗೊತ್ತಿರುವುದಿಲ್ಲ ಅಲ್ಲಿವರೆಗೆ ನೀವು ಅವರ ಅಧೀನದಲ್ಲಿರ್ತೀರಿ. ನಿಮ್ಮ ತೋಟದ ಹಣ್ಣುಗಳನ್ನು ನಿಮಗೆ ಕೊಯ್ದು ಕೊಡ್ತಾರೆ, ನಿಮ್ಮ ತೋಟದ ಫ್ರೂಟ್ಗಳನ್ನು ನಿಮಗೆ ತೆಗೆದುಕೊಂಡು ಕೊಡ್ತಾರೆ, ತೆಂಗಿನಕಾಯಿಯನ್ನು ನಿಮಗೆ ಕೊಡ್ತಾರೆ. ನೀವು ಅನ್ನಿಸ್ತಾ ಇದ್ದೀರಿ ಇವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರಂತ. ಟೆಂಟ್ ಹಾಕಿ ಕೂತ್ಕೊಂಡವರು, ಡೇರೆ ಹಾಕಿ ಕೂತ್ಕೊಂಡವರು. ಜಾಗ ಯಾರದ್ದು? ನಿಮ್ಮದು. ಯಾಕೆ ಅವರು ಆ ರೀತಿ ಟೆಂಟ್ ಹಾಕಿ ಕೂತ್ಕೊಂಡಿದ್ದಾರೆ? ನಿಮಗೆ ಆ ಜಾಗ ನಿಮ್ಮದಂತ ಗೊತ್ತಿಲ್ಲ, ನಿಮ್ಮದಂತ ಗೊತ್ತಿಲ್ಲ. ನೀವು ಅನ್ನಿಸ್ತಾ ಇದ್ದೀರಿ ನಿಮ್ಮ ಜಾಗದ್ದು ನಿಮಗೆ ಕೊಟ್ಟ ನಂತರ ನಿಮಗೆ ಕೊಡುವುದರಿಂದ ನೀವು ಅನ್ನಿಸ್ತೀವಿ ಅವರಿಂದ ನಾನು ಜೀವಿಸ್ತಾ ಇದ್ದೇನೆ, ಅವರು ನನಗೆ ಕೊಟ್ಟದ್ದರಿಂದ ತುಂಬ ಸಹಾಯ ಆಗ್ತದೆ. ಯಾರೋ ಒಬ್ಬರು ಡಾಕ್ಯುಮೆಂಟ್ ರೀಡ್ ಮಾಡುವವರು ಬಂದು ಹೇಳ್ತಾರೆ, 1 ಎಕರೆ ಜಾಗ ನಿಮ್ಮ ಹೆಸರಿನಲ್ಲಿದೆ, ನೀವು ಯಾವಾಗ ಆ RTC ಆ ಮದರ್ ಡಾಕ್ಯುಮೆಂಟ್ ನೋಡುವಾಗ ನಿಮಗೆ ಬೋಲ್ಡ್ನೆಸ್ ಬರ್ತದೆ, ಅಥಾರಿಟಿ ಬರ್ತದೆ. ನೀವು ಡಿಮಾಂಡ್ ಮಾಡ್ತೀರಿ, ಏನಂತ ಹೇಳಿದ್ರೆ ಈ ಜಾಗವನ್ನು ಬಿಟ್ಟುಬಿಡಿ, ಈ ಜಾಗವನ್ನು 1 ಎಕರೆ ಜಾಗದಲ್ಲಿ ನಿಮ್ಮ ಖಾಲಿ ಮಾಡಿರಿ ಅಂತ.
ಇದು ಬರೆಯಲ್ಪಟ್ಟಿದೆ 1 ಎಕರೆ ಜಾಗದಲ್ಲಿ, ಇದು ನನ್ನ ಜಾಗ, ನೀವು ಡಾಕ್ಯುಮೆಂಟ್ ತೋರಿಸ್ತೀರಿ, ಇಲ್ಲ ಅಂತ ಹೇಳಿದರೆ ಕಂಪ್ಲೇಂಟ್ ಕೊಡ್ತೀರಿ, ಖಾಲಿ ಮಾಡಿಸ್ತೀರಿ. ಓಕೆ, 1 ಎಕರೆ ಜಾಗವನ್ನು. ಅದೇ ರೀತಿ ಸೈತಾನಿಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಒಂದು ವೇಳೆ ಸೇವೆಯ ವಿಷಯದಲ್ಲಿ ಅವನಿಗೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಬಟ್ ಸ್ಟಿಲ್ ಅವನು ಯಾಕೆ ಅಧಿಕಾರ ನಡೆಸ್ತಾನಂತ ಹೇಳಿದರೆ, ನಿಮಗೆ ಇದರ ವಿಷಯದಲ್ಲಿ ಜ್ಞಾನ ಇಲ್ಲದ ಕಾರಣ. ಹೇಗೆ ನಿಮಗೆ ನ್ಯಾಚುರಲ್ ನಿಮ್ಮ ಡಾಕ್ಯುಮೆಂಟ್ ಗೊತ್ತಿಲ್ಲದ ಕಾರಣ, ಜ್ಞಾನ ಇಲ್ಲದ ಕಾರಣ ಆ 1 ಎಕರೆ ಜಾಗದಲ್ಲಿ ಬೇರೆಯವರು ಬಂದು ಕೂತ್ಕೊಂಡು ಅಧಿಕಾರ ನಡೆಸ್ತಾ ಇದ್ದರು, ಅವರಿಂದ ನನಗೆ ಹೆಲ್ಪ್ ಆಗಿತ್ತಂತ ನೀನು ಅನಿಸ್ತೀಯೋ, ಅದೇ ರೀತಿ ಆತ್ಮಿಕತೆಯಲ್ಲಿ ಕೂಡ ನೀವು ಯೇಸುವಿನ ಹೆಸರಿನಲ್ಲಿ ಅಧಿಕಾರ ನಡೆಸ್ತೀರಿ. ಆಗ ಸೈತಾನನು ನಿಮ್ಮ ಕುಟುಂಬವು, ನಿಮ್ಮ ಮನೆಯನ್ನು, ನಿಮ್ಮ ಆರೋಗ್ಯವನ್ನು, ಅನಾರೋಗ್ಯ ತಂದು ಹಾಕಿದ್ದನ್ನು ಆತನು ಬಿಟ್ಟು ಬಿಡುತ್ತಾನೆ, ಖಾಲಿ ಮಾಡುತ್ತಾನೆ. ನೀವು ಯೇಸುವಿನ ಹೆಸರಿನಲ್ಲಿ, ನೀವು ಯಾರು? ನೀವು ದೇವರ ಮಕ್ಕಳು. ಯೇಸುವಿನ ಹೆಸರು ನಿಮಗೆ ಕೊಡಲ್ಪಟ್ಟಿದೆ. ಯು ಆರ್ ಡಿಮಾಂಡಿಂಗ್ ದಟ್ ನೇಮ್. ಆ ಹೆಸರಿಗೆ ಪರಲೋಕ ಬ್ಯಾಕಪ್ ಮಾಡುತ್ತದೆ. ಆ ಹೆಸರಿಗೆ ದೇವದೂತರು ಹಿಂಬಾಲಿಸ್ತಾರೆ. ಓಕೆ, ಈ ಡಾಕ್ಯುಮೆಂಟಿಗೆ, ನಿಮ್ಮ 1 ಎಕರೆ ಡಾಕ್ಯುಮೆಂಟಿಗೆ ಇಡೀ ಸರಕಾರ ಬ್ಯಾಕಪ್ ಮಾಡ್ತದೆ. ಓಕೆ, ಅದರ ಹಿಂದೆ ಆರ್ಮಿ ಇದೆ, ಅದರ ಹಿಂದೆ ಮಿಸೈಲ್ ಇದೆ, ಅದರ ಹಿಂದೆ ಬಾಂಬ್ಗಳಿವೆ. ಹೋಲ್ ಗವರ್ಮೆಂಟ್ನ ಅಥಾರಿಟಿ ನಿಮ್ಮ ಆ ಡಾಕ್ಯುಮೆಂಟಿಗೆ ಬ್ಯಾಕಪ್ ಮಾಡ್ತದೆ. ಅದೇ ರೀತಿ ನೀವು ಯೇಸುವಿನ ಹೆಸರನ್ನು ಉಪಯೋಗಿಸ್ತಿರುವಾಗ ಹೋಲ್ ಹೆವನ್ಲಿ ಬೆಟಾಲಿಯನ್ ನಿಮಗೆ ಬ್ಯಾಕಪ್ ಮಾಡ್ತದೆ. ಯಾವಾಗ ನಿಮಗೆ ಗೊತ್ತಾಯಿತು, ನೀವು ಇಮಿಡಿಯೇಟ್ಲಿ ಡಿಕ್ಲೇರ್ ಮಾಡುತ್ತೀರಿ, ಇದು ನನ್ನ ಲ್ಯಾಂಡ್, ಸೈತಾನೆ ಇದರ ಮೇಲೆ ನಿನ್ನ ಕೈಯನ್ನು ತೆಗೆ, ನಿನಗೆ ಇಲ್ಲಿ ಅಧಿಕಾರ ಇಲ್ಲ. ನ್ಯಾಚುರಲ್ ಹೇಗೆ ನೀವು ನ್ಯಾಚುರಲ್ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿದ್ದಾಗ ನೋಡ್ತೀವಿ, ಅದೇ ರೀತಿ ಸ್ಪಿರಿಚುವಲ್ ಡಾಕ್ಯುಮೆಂಟ್ಗಳು, ಸ್ಪಿರಿಚುವಲ್ ಅಥಾರಿಟಿ, ನೀವು ಕಾಲಿಟ್ಟ ಜಾಗದಲ್ಲಿ ನಿಮ್ಮ ಅಧಿಕಾರ ನಡೆಯುತ್ತದೆ. ಓಕೆ, ನಿಮ್ಮ ಜಾಗದಲ್ಲಿ ನೀವು ಹಣ ಕೊಟ್ಟು ತೆಗೆದುಕೊಂಡ ನಂತರ ಅದರಲ್ಲಿ ಅದು ಇದೆ, ದೋಷ ಇದೆ, ಅದು ಇದೆ, ಹೂಣಿಟ್ಟಿದ್ದಾರೆ, ಅದೆಲ್ಲ ನಂಬುವುದು ಅಜ್ಞಾನಿಗಳು. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ನಿಮಗೆ ವಾಕ್ಯದ ಜ್ಞಾನ ಗೊತ್ತಾಯಿತು, ಕ್ರಿಸ್ತನಲ್ಲಿ ನಿಮ್ಮ ಅಧಿಕಾರ ಗೊತ್ತಾಯಿತು, ನೀವು ಭಯಪಡೋದಿಲ್ಲ. ನಿಮ್ಮ ಲ್ಯಾಂಡಲ್ಲಿ ನಿಮ್ಮ ಅಧಿಕಾರ ನಡೆಸ್ತೀರಿ. ಇದು ನನ್ನ ಲ್ಯಾಂಡ್, ದುಷ್ಟನೇ, ಈ ಲ್ಯಾಂಡ್ನಲ್ಲಿ ನಿನಗೆ ಯಾವ ಅಧಿಕಾರ ಇಲ್ಲ. ಈ ಲ್ಯಾಂಡ್ ಬ್ಲೆಸ್ ಆಗಿದೆ, ಈ ಲ್ಯಾಂಡ್ ಆಶೀರ್ವಿಸಲ್ಪಟ್ಟಿದೆ, ಇಲ್ಲಿ ನಾನು ಏನೇ ಮಾಡಿದರೂ ಇಟ್ ವಿಲ್ ಟರ್ನ್ ಇನ್ ಟು ಗುಡ್. ಓಕೆ, ಏನೇ ಶಾಪದ ಲ್ಯಾಂಡ್ ಆಗ್ಬೋದು, ಇಟ್ ವಿಲ್ ಟರ್ನ್ ಇನ್ ಟು ಬ್ಲೆಸ್ಸಿಂಗ್. ಯಾಕೆ? ಆಶೀರ್ವಾದ ನಿಮ್ಮ ಮೇಲೆ ಬರುವಾಗ, ಆಶೀರ್ವಾದ ನೀವು ಕೈ ಹಾಕಿದ ಕೆಲಸದ ಮೇಲೆ ಬಿಡುಗಡೆ ಆಗ್ತದೆ, ಮಕ್ಕಳ ಮೇಲೆ ಬಿಡುಗಡೆ ಆಗ್ತದೆ, ಕುಟುಂಬದ ಮೇಲೆ ಬಿಡುಗಡೆ ಆಗ್ತದೆ, ನಿಮ್ಮ ಮನೆಯಲ್ಲಿ ಬಿಡುಗಡೆ ಆಗ್ತದೆ, ನಿಮ್ಮ ಜಾಗದಲ್ಲಿ ಬಿಡುಗಡೆ ಆಗ್ತದೆ. ದೇವದೂತರು ಆ ಜಾಗವನ್ನು ಕವರ್ ಮಾಡುತ್ತಾರೆ. ದೇವರು ನಿಮಗೆ ಗುರಾಣಿಯಾಗಿ ನಿಲ್ಲುತ್ತಾನೆ, ಆತ ನಿನಗೆ ದುರ್ಗವಾಗಿ ನಿಲ್ಲುತ್ತಾನೆ, ಆತ ನಿನಗೆ ಕೋಟೆಯಾಗಿ ನಿಲ್ಲುತ್ತಾನೆ. ಅದರಿಂದ ಜ್ಞಾನ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೇರೆ, ಆತನು ಯಥಾರ್ಥವಂತರಿಗೆ ಸುಜ್ಞಾನವನ್ನು ಕೊಡುತ್ತಾನೆ, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿ. ಅದರಿಂದ ಆತನೊಟ್ಟಿಗೆ ಯಥಾರ್ಥವಾಗಿರಿ, ನಿಮಗೆಲ್ಲ ಆತ್ಮಿಕ ಅಧಿಕಾರದ ಜ್ಞಾನವನ್ನು ಕರ್ತನು ಪ್ರಕಟಿಸುತ್ತಾನೆ. ಓಕೆ, ಅದರಿಂದ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಐ ಪ್ರೇ ಫಾರ್ ಯು. ತಂದೆಯಾದ ದೇವರು ಯೇಸುವನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. ಆತನ ಪ್ರೀತಿಯನ್ನು ನೆಲೆಗೊಳ್ಳಿರಿ, ಆತನ ಪ್ರೀತಿಯನ್ನು ಧ್ಯಾನ ಮಾಡಿರಿ. ಜೀಸಸ್ ಲವ್ಸ್ ಯು ಆ್ಯಂಡ್ ಯೂಸ್ ಯುವರ್ ಅಥಾರಿಟಿ ಇನ್ ದ ನೇಮ್ ಆಫ್ ಜೀಸಸ್. ಪ್ರೇ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಿನಲ್ಲಿ ತಂದೆಯ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಯೇಸುವಿನ ಹೆಸರಿನಲ್ಲಿ ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆಯಲ್ಲಿ ಯೇಸುವಿನ ಅಧಿಕಾರನ ಉಪಯೋಗಿಸಿರಿ. ಓಕೆ, ಥ್ಯಾಂಕ್ ಯು ಲಾರ್ಡ್. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ಕ್ರಿಸ್ತನಲ್ಲಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನ ಜೀವಕ್ಕೆ ಸೇರಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು ಫಾದರ್.
ತಂದೆ, ನೀನು ಯೇಸುವನ್ನೆಷ್ಟು ಪ್ರೀತಿ ಮಾಡಿದ್ದೀವಿ ಅಷ್ಟೇ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದೆ. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಾವು ಜಯಶಾಲಿಗಳು, ನೂತನ ಸೃಷ್ಟಿಯಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಇವರ ಮೇಲಿನ ಕೃಪೆ ಹೆಚ್ಚಾಗಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಸಂಜೆ 7:15ರಿಂದ 8 ಗಂಟೆ ತನಕ 7:50 to 8 o'clock ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತೇನೆ. ಕೆಲವೊಮ್ಮೆ ನೀವು ಪ್ರೀಮಿಯರ್ ಆಗಿ ಮೆಸೇಜನ್ನು ಕೇಳ್ಬೋದು. ದಿನಾಲು ಮೆಸೇಜ್ ಕೇಳುವ ರೂಢಿಯನ್ನು ಬಿಟ್ಟುಬಿಡಬೇಡ್ರಿ. ಯು ಆರ್ ಬ್ಲೆಸ್, ಆಮೆನ್.